इस परिवारवाद ने देश को जिस प्रकार से जकड़ के रखा है, उसने देश के लोगों का हक छीना है। परिवार के नाम पर वोट मांगने वालों ने अपने परिवार का भला किया। अब आपको सोच समझकर तय करना है कि आप किसका भला होता देखना चाहते हैं। ಕುಟುಂಬ ರಾಜಕಾರಣದ ವಿರೋಧಿ ನಮ್ಮ ಪ್ರಧಾನಿ ಮೋದಿ ಅಬ್ಬಬ್ಬ ಏನು ಆಕ್ರೋಶ. ಆದರೆ ಅವರದೇ ಪಕ್ಷದ ವಿರುದ್ಧ ಬಂಡಾಯ ಎದ್ದಿರೋ ಈಶ್ವರಪ್ಪನವರು ಏನು ಹೇಳ್ತಿದ್ದಾರೆ ಸ್ವಲ್ಪ ನೋಡೋಣ ಬನ್ನಿ. ವಿಚಾರಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಸಿಕ್ಕೊಂಡೋಗಿದೆ. ಹಾಗಾಗಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದೇ. ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ ರಾಘವೇಂದ್ರ MP, ಇನ್ನೊಬ್ಬ ಮಗ ವಿಜೇಂದ್ರ MLA ಪ್ಲಸ್ ರಾಜ್ಯಾಧ್ಯಕ್ಷ. ಅದು 6 ತಿಂಗಳು ಕಾದು ಖಾಲಿ ಇಟ್ಟು ಹಠ ಮಾಡಿ ರಾಜ್ಯಾಧ್ಯಕ್ಷ ಮಾಡಿಕೊಂಡಿದ್ರು. ಇದನ್ನು ಯಾವ ಕಾರ್ಯಕರ್ತ ಒಪ್ತಾರೆ, ಯಾವ ಜನ ಒಪ್ತಾರೆ? ಅರೆರೆ, ಇದೇನಿದು? ಬಿಜೆಪಿಯಲ್ಲಿ ಈ ಪರಿ ಕುಟುಂಬ ರಾಜಕಾರಣ? ಹೋಗಲಿ, ಇಷ್ಟೆಲ್ಲ ಕುಟುಂಬ ರಾಜಕಾರಣ ವಿರೋಧಿಸುವ ನಮ್ಮ ಮೋದಿಯವರು ಈಗ ಕೈ ಜೋಡಿಸಿರುವುದು ಯಾರ ಜೊತೆ ಗೊತ್ತಾ? ನೀವೇ ಒಮ್ಮೆ ನೋಡಿ. ಇದೇ ನೋಡಿ ಮೋದಿಯವರ ಅಸಲಿಯತ್ತು.